ಶನಿಯ ಮಹಿಮೆಯ ಕೇಳು ರಾಜನ ಶೈಯ ಮಹಿಮೆಯ ಕೇಳು ರಾಜನ ಶೈಯ ಮಹಿಮೆಯ ಕೇಳುವೆನು ಮನವಿಟ್ಟು ನಾನಿಗೋ ಕಾಲ ಭೈರವ ಪೂಜೆ ಮಾಡುವ ಗಾಣಿಗಾನೋ ನೋಡಲು ಕಪ್ಪು ರೂಪ ಒಪ್ಪರಿಂಕುಲಗಾಡಿಗ ಛಾಯಾದೇವಿ ಗರ್ಭಸಂಜಾತ ಸ್ವಾಮಿ ಇವನು ಸೂರ್ಯಕುಮಾರನಾಗ ಅವತಾರ ಮಾಡ್ರ ರುದ್ರಾಂಶ ಸಂಭೂತ ನೀಲವರ್ಣಕಾಯ ನಂಬಿದ ಮನೆಯ ನಂದಾದೀಪ. ಯಾರ ಮನೆಗೆ ನಂದಾದೀಪ? ನಂಬದಂತವರ ಮನೆಗೆ ನಂದಾದೀಪವಾಗಿ ಬೆಳಗ್ಬಿಡ್ತಾನೆ. ನಂಬದೆ ಅಹಂಕಾರ ಪಟ್ಟಂತವರಿಗೆ ಇರಲು ಬೇಡವೋ ಯಾಕಪ್ಪ ಈ ಬದುಕು ಅಂತಕ್ಕಂಥ ಹೀನ ಸ್ಥಿತಿಗೆ ತಂದು ಬಿಡ್ತಾನೆ. ಅಂತ ಮಹಾನುಭಾವ ಸ್ವಾಮಿ ಶನೇಶ್ವರ ಸ್ವಾಮಿ. ಇವನ ಹೆಸರು ಕೇಳಿಬಿಟ್ರೆ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ದೇವಾನು ದೇವತೆಗಳಾದಿಯಾಗಿ ಮೂರ್ತಿಗಳಾದಿಯಾಗಿ ಅದು ಅಲ್ಲದೆ ಇವನ ಚರಿತ್ರೆ ಇನ್ನೂ ಬಹಳವಾಗಿದೆ, ಹೇಳ್ತೀನಿ ಕೇಳಿ ಸ್ವಾಮಿ. ಹುಟ್ಟಿದ ತಕ್ಷಣ ತಂದೆಯಾದ ಸೂರ್ಯದೇವ ಪುತ್ರ ಪ್ರೇಮದಿಂದ ರಥಾರೂಢನಾಗಿ ಬಂದ್ಬಿಟ್ಟ. ನೋಡಕ್ಕೆ ಎಂಥದ್ದು ಮಗು, ಏನು ಸಂತೋಷ ಆಯ್ತದ್ರಿ. ಮಗು ಎಂಥದ್ದು, ಗಂಡು, ಎಲ್ರಿಗೂ ಸಂತೋಷ ತಾನೆ. ರಥಾರೂಢನಾಗಿ ಬಂದ್ಬಿಟ್ಟ ಭಗವಂತ ಸೂರ್ಯದೇವ. ಅರುಣನನ್ನು ಸಾರಥ್ಯನಾಗಿ ಮಾಡಿಕೊಂಡು ಸಪ್ತಾಶ್ವಗಳು, ಸೂರ್ಯನ ರಥಕ್ಕೆ ಎಷ್ಟು ಅಶ್ವ ಕಟ್ಟಿದ್ದ? 7 ಅಶ್ವಗಳು ಕುದುರೆಗಳು ಕಟ್ಟಿಕೊಂಡು ತನ್ನ ದಿನನಿತ್ಯದ ಕಾರ್ಯವನ್ನು ಮುಗಿಸಿಕೊಂಡು ದಿಢೀರ್ನ ಬಂದ್ಬಿಟ್ಟ. ರಭಸದಿಂದ ವೇಗವಾಗಿ ಬರ್ತಾ ಇದ್ದಾನೆ. ಮಹಾತಾಯಿ ಛಾಯಾದೇವಿ ಆಗ ತಾನೇ ಪರಮಾತ್ಮ ಶನೇಶ್ವರ ಸ್ವಾಮಿಯನ್ನು ಎತ್ತು ಮರದಲ್ಲಿ ಹಾಕಿದ್ದಾಳೆ. ಇವನು ಹುಟ್ಟಿದಾಗ ರೂಪ ಹೆಂಗಿತ್ತು ಅಂದರೆ ಸಣ್ಣ ಸಣ್ಣ ಕಿರುಜೆರೆಗಳು, ಕಪ್ಪು ರೂಪ, ವಕ್ರವಾದ ದೃಷ್ಟಿ, ಒಂದು ರೀತಿಯಾಗಿ ಕಾಣೋನು ಇವನು. ರಥವನ್ನ ನಿಲ್ಲಿಸಿದ ಪರಮಾತ್ಮ ಸೂರ್ಯದೇವ ಆ ಮಗುವಿನ ಕಡೆ ನೋಡ್ತಾನೆ. ಇದೇನಿದು ಪ್ರಜ್ವಲಿಸುವ ನನ್ನಂತ ಸೂರ್ಯ, ನೀವು ಇಂಥ ಮಗ ಹುಟ್ಟುಬಿಟ್ನೆ.
ಅಂತ ಮನಸ್ಸಿನ ಅಂದುಕೊಂಡೋ ಏನೋ, ಭಗವಂತನಿಗೆ ಅದೇನು ಕೋಪ ಬತ್ತೋ ಏನೋ, ಇನ್ನು ರಥದಿಂದ ಕೆಳಗಿಳಿದೇ ಇಲ್ಲ ಸೂರ್ಯದೇವ. ಇಲ್ಲಿ ಮಲಗಿದ್ದ ಮಗು ಇಲ್ಲಿಂದಲೇ ದೃಷ್ಟಿ ಬಿಟ್ಬಿಟ್ಟ. ಯಾರ ಮೇಲೆ? ತಂದೆಯಾದ ಸೂರ್ಯದೇವನ ಮೇಲೆ. ಆಗ ಹುಟ್ಟಿದ ಮಗು ಯಾವಾಗ ದೃಷ್ಟಿ ಬೀರಿದ್ನಲ್ಲ, ಅದೇ ಕ್ಷಣದಲ್ಲಿಯೇ ಆ ಪ್ರಜ್ವಲಿಸ್ತಕ್ಕಂಥ ಸೂರ್ಯದೇವನಿಗೆ ಕುಷ್ಠರೋಗ ಬಂದ್ಬಿಡ್ತು. ಕುಷ್ಠರೋಗ ಅಂದರೆ ಇಡೀ ಮೈಯೆಲ್ಲ ರಕ್ತ, ಕೀವು, ಗಾಯ, ಗತ 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 ಅಂತ ನಾರ್ತಾ ಇದ್ದಾನೆ. ನಾರುವಂಥ ಸ್ಥಿತಿಗೆ ಬಂದ್ಬಿಟ್ಟ ಸೂರ್ಯದೇವ. ಏನ ಸ್ಥಿತಿಗಳಲ್ಲಿ ಬಿಡುತ್ತ? ಜಗತ್ತಿನ ಸೂರ್ಯ ಹುಡ್ತಾ ಇಲ್ಲ, ಸೂರ್ಯ ಮುಳುಗುತ್ತಾ ಇಲ್ಲ. ಜಗತ್ತಿನ ಗತಿ ಏನು? ಹಕ್ಕಿ ಪಕ್ಷಿಗಳೆಲ್ಲ ದಿಕ್ಕು ತಪ್ಪೋಡಾಡ್ತಾವೆ. ಪೂಜೆ ಪುರಸ್ಕಾರಗಳಿಲ್ಲ, ನೀತಿ ನಿಯಮವಿಲ್ಲ. ಪ್ರಪಂಚವೇ ಏರುಪೇರಾಗ್ತಾ ಇದೆ. ಲೋಕಕ್ಕೆ ಯಾಕೆ ಗತಿ ಬಂತು? ಯಾರೇ ಕಷ್ಟವನ್ನು ತಂದವರು ಅಂದಾಗ ಯಾವ ನಾರದರಿಂದ ಎಲ್ಲ ತ್ರಿಮೂರ್ತಿಗಳಿಗೆ ವಿಚಾರ ತಿಳಿದು ದೇವತೆಗಳು ದೇವೇಂದ್ರನ ಸಹಿತವಾಗಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಎಲ್ಲಿಗೆ? ಶನೇಶ್ವರ ಸ್ವಾಮಿ. ಎಲ್ಲರೂ ಬೇಡಿಕೊಂಡಂತೆ ಪರಮಾತ್ಮ ಲೋಕ ಕಲ್ಯಾಣವಾಗಬೇಕು. ತಂದೆ ಮೇಲೆ ಬಿಟ್ಟಿರ್ತಕ್ಕಂಥ ದೃಷ್ಟಿಯನ್ನು ಹಿಂತೆಗೆದುಕೋ. ಜಗತ್ತಿನ ಸೂರ್ಯನಿಲ್ಲದೆ ಸಸ್ಯ ಜಗತ್ತು, ಜೀವ ಜಗತ್ತು ಯಾವುದೂ ಉಳಿಯೋದಿಲ್ಲ. ಯಾರಿಲ್ಲದಿದ್ರೆ, ಸೂರ್ಯ ಹುಟ್ಟಲಿಲ್ಲ ಅಂದರೆ ಜಗತ್ತೇ ಇಲ್ಲ. ದಯ ಮಾಡೋ ಶನಿ ದೇವ, ದೇವರ ದೇವ, ಕೃಪೆ ಮಾಡೋ ಮಹಾದೇವ. ಭಕ್ತಿಯಿಂದ ಬೇಡ್ಕೊಂಡಂತೆ ತಂದೆ ಮೇಲೆ ಬಿಟ್ಟಿರ್ತಕ್ಕಂಥ ದೃಷ್ಟಿಯನ್ನು ಹಾಗೆ ಹಿಂದೆ ಕರ್ಕೊಂಡ. ಪ್ರಸನ್ನವದನಾಗಿ ಭಕ್ತಿಗೆ ಪರವಶನಾದ ಶನೇಶ್ವರ ಸ್ವಾಮಿ ಸೂರ್ಯದೇವನ ಬಿಟ್ಟಿದ್ದಂಥ ದೃಷ್ಟಿಯನ್ನು ಹಿಂದಕ್ಕೆ ಯಾವಾಗ ಕರ್ಕೊಂಡು ಸೂರ್ಯನಿಗೆ ಆರೋಗ್ಯ ಬಂತು, ಆರೋಗ್ಯವಂತನಾದ. ಆಗ ಪ್ರಪಂಚದಲ್ಲಿ ಸೂರ್ಯ ಹುಟ್ಟಿ ಸೂರ್ಯ ಮುಳುಗಲಾರಂಭಿಸಿದ. ಅಂತ ಮಹಾನುಭಾವ ಸ್ವಾಮಿ ಈ ಶನೇಶ್ವರ ಸ್ವಾಮಿ ಅಂದರೆ ಸಿಂಹಾಸನಧೀಶನಾಗಿ ಕುಳಿತಿದ್ದ ವಿಕ್ರಮ ಮಹಾರಾಜ. ಅದೇನು ಗ್ರಹಚಾರ ಕಾಲ ಕಾದಿತ್ತೋ ಅವನಿಗೆ, ಅದೇನು ಕಾಲ ಕೂಡಿ ಬಂತೋ, ಪಕಪಕನೆ ನಕ್ಕನಂತೆ. ಬ್ರಾಹ್ಮಣೋತ್ತಮರೇ, ಏನ್ ಹೇಳ್ತಾ ಇದ್ದೀರಾ? ಹುಟ್ಟಿದ ತಕ್ಷಣ ತಂದೆ ತಾಯಿಗಳಿಗೆ ಕಡು ಕಷ್ಟವನ್ನು ಕೊಟ್ಟವನು, ತಂದೆ ತಾಯಿಗಳನ್ನ ಬಾಧಿಸ್ತಕ್ಕಂಥವನು, ತಂದೆ ತಾಯಿಗಳಿಗೆ ಅದನ್ನ ದುಃಖ ಕೀಳು ಮಾಡಿದಂಥವನನ್ನ ಮಗ ಅಂತ ಕರೀತಾರೆ. ಯಾರ ಪುತ್ರನಲ್ಲ, ಅವನೊಬ್ಬ ಅಪುತ್ರ. ದೈವನಲ್ಲ, ಅವನೊಬ್ಬ ಚಾಂಡಾಲ. ಅಂಧಕನಲ್ಲ, ಅವನೊಬ್ಬ ನಿಂದಕ. ಅಂಥವನ ಹೆಸರನ್ನ ಈ ನನ್ನ ಸಭೆಯಲ್ಲಿ ಹೇಳ್ತಾ ಇದ್ದೀರಾ. ಬ್ರಾಹ್ಮಣ ಸ್ವಾಮಿ ಏನ್ ಹೇಳ್ತಾ ಇದ್ದೀರಾ? ಆ ಭಗವಂತನನ್ನ ತಾವು ಈ ರೀತಿ ಮಾತನಾಡುವುದು ಯಾವ ಧರ್ಮ? ಆ ಮಹಾಮಹಿಮನ ಹೆಸರನ್ನ ಕೇಳ್ಬಿಟ್ರೆ ಇಡೀ ಪ್ರಪಂಚವೇ ಗಡಗಡಗಡಗಡಗಡ ನಡುತ್ತದೆ. ಇಂಥದ್ದಲ್ಲಿ ಅಲ್ಪ ಮಾನವರಾದ ನಾವು ಜರಿದು ಅವನನ್ನ ಬದುಕುವುದುಂಟೆ. ಬೇಡಿ, ಇದು ಕೈ ಮುಗಿದು ಕೇಳ್ಕೊತೀನಿ. ನಿಮ್ಮ ಮನೆ ಅನ್ನ ಉಂಡಿದ್ದೀನಿ, ನಿಮ್ಮ ಮನೆ ಉಪ್ಪನ್ನ ತಿಂದು ಬೆಳೆದಿದ್ದೀನಿ, ನಿಮಗೆ ಕೆಟ್ಟದಾಗೋದು ನನಗೆ ಇಷ್ಟವಿಲ್ಲ. ಬೇಡಿ, ಆ ಪರಮಾತ್ಮನನ್ನ ಮಾತ್ರ ಈ ರೀತಿ ಮಾತನಾಡಬೇಡಿ. ಎಲ್ಲವೋ ಬ್ರಾಹ್ಮಣ, ತಾಯಿ ತಂದೆಯ ಮೇಲೆ ಕೋಪವೇ ಮಗನಿಗೆ.
ಅಂತಹ ಶನಿದೇವನನ್ನ ನಾನು ಪ್ರಾರ್ಥನೆ ಮಾಡ್ಕೋಬೇಕು, ಅವನಿಗೆ ಪೂಜೆ ಮಾಡಬೇಕೆ? ಸಾಧ್ಯವಿಲ್ಲ, ಅವನ ಪೂಜೆ ಮಾಡಬೇಡಿ. ಮುಂದಿನ ಗ್ರಹದ ವಿಚಾರವನ್ನು ಹೇಳು. ಬ್ರಾಹ್ಮಣಿಗೆ ಭಯ, ಶನಿದೇವರನ್ನೇ ಪೂಜೆ ಮಾಡಬೇಡ ಅಂತ ಇದ್ದಾನೆ, ಮುಂದಿನ ಗ್ರಹದ ಪೂಜೆ ಮಾಡ್ತೀನಿ ಅಂತ ಇದ್ದಾನೆ. ಅಯ್ಯೋ, ಇದು ಯಾವ ನ್ಯಾಯ, ಇದು ಯಾವ ಧರ್ಮ? ಬ್ರಾಹ್ಮಣೋತ್ತಮ ಸ್ವಾಮಿ ಭಯ. ಮುಂದಿನ ಗ್ರಹಗಳು ಅಂದರೆ ರಾಹುಕೇತುಗಳು, ಸಿಂಹಿಕೆ ಎಂಬ ರಾಕ್ಷಸ ಗರ್ಭದಲ್ಲಿ ಹುಟ್ಟುತ್ತವರು. ಪಂಕ್ತಿ ವಂಚನೆ ಮಾಡಿದ ಕಾರಣ ಮುಂಡವೇ ರಾಹುವಾಗಿ ರುಂಡವೇ ಕೇತುವಾಗಲಿ. ರುಂಡ ಮುಂಡಗಳಿಗೆ ರಾಹು ಕೇತು ಅಂತ ಗ್ರಹಗಳ ಗುಂಪಿಗೆ ಛಾಯಾಗ್ರಹಗಳು ಅಂತ ಸೇರಿಸಿದ್ರು. ಅವು ಕೂಡ ಮನುಷ್ಯನ ನಿಜ ಜೀವನದಲ್ಲಿ ಶುಭ ಫಲವನ್ನು ಅಶುಭ ಫಲವನ್ನು ಸೂಚಿಸುತ್ತವೆ. ಉರುಳಿ ಉದ್ದನ್ನು ಪೂಜೆಗಾಗಿಡಬೇಕು ಅವರಿಗೆ. ರಾಹು ಅಂದ್ರೇನು ಹೇಳಿ? ಇದಕ್ಕಿದ್ದಂಗೆ ರಪ್ಪನ ಕೆಳಗೆ ಬಿದ್ದು, ಅಯ್ಯೋ ಮನೆದಿ ಚೆನ್ನಾಗಿದ್ದ ಕಣೋ, ಗುಂಡ್ಕಲ್ಲಿ ಇದ್ದಂಗಿದ್ದ ಸತ್ತೋದ, ರಾವು ಬಿಡಿದ್ಬಿಡ್ತು ಕಣಯ್ಯ, ರಾವು ಬಿಡಿದ್ಬಿಡ್ತು. ಅಂತಹ ಬಲಿಷ್ಠವಾದ ಗ್ರಹ ಅದು. ಕೇತು ಗ್ರಹ ಅಂದರೆ ವಿಪರೀತವಾದ ಮರವು. ಉಪ್ಪು ಡಬ್ಬ ತಗೊಳಕ್ಕೆ ಹೋದ್ರೆ ಕಾಫಿ ಡಬ್ಬ ಕೈ ಹಾಕ್ಬಿಡೋದು, ಕಾಫಿ ಡಬ್ಬ ತಗೊಳಿದ್ರೆ ಉಪ್ಪು ಡಬ್ಬ ಕೈ ಹಾಕ್ಬಿಡೋದು. ಅಯ್ಯೋ ಚಿಕ್ಕತಾಯಿ, ಅಯ್ಯೋ ಪ್ರಕಾಶ ಅಲ್ಲ, ವಿಪರೀತ ಮರವನ್ನು ಚಂಚಲ ಬುದ್ಧಿಯನ್ನು ಕೊಡ್ತಕ್ಕಂಥವನು ಈ ಕೇತು. ಆದ್ದರಿಂದ ಅಂತಹ ರಾಹುಕೇತುಗಳನ್ನು ಲಾಸ್ಟ್ ಬೆಲ್ಡು ಉದ್ದು ಉರುಳಿ